ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, NTR ನೀಲ್ ಅವರ ಸಿನಿಮಾ ಡ್ರ್ಯಾಗನ್ ಈ ಚಿತ್ರದ ಗ್ಲಿಮ್ಸ್ ರಿಲೀಸ್ ಆಗಿದೆ. NTR ಅವರ ಬರ್ತ್ಡೇ ಪ್ರಯುಕ್ತ ಈ ಚಿತ್ರದ ಗ್ಲಿಮ್ಸ್ ರಿಲೀಸ್ ಆಗಿದೆ. ಹೇಗಿದೆ ಗ್ಲಿಮ್ಸ್? ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೆ ನಾವು ಮುಂಚೆ ಯಾರ್ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ, ಓಕೆನಾ? ಬನ್ನಿ ವಿಡಿಯೋ ಶುರು ಮಾಡಿ. ಡ್ರ್ಯಾಗನ್ ಚಿತ್ರ NTR ನೀಲ್ ಅವರ ಸಿನಿಮಾ. ಇದು ನೆಕ್ಸ್ಟ್ ಇಯರ್ ಜೂನ್ 11ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಒಂದು ವರ್ಷ ಬಿಫೋರ್ ಈ ಚಿತ್ರದ ಒಂದು ಗ್ಲಿಮ್ಸ್ ರಿಲೀಸ್ ಆಗಿದೆ. ಸೊ NTR ನೀಲ್ ಅವರ ಇದು NTR ಅವರ ಬರ್ತ್ಡೇ ಪ್ರಯುಕ್ತ ಇದರ ಒಂದು ಗ್ಲಿಮ್ಸ್ ರಿಲೀಸ್ ಆಗಿದೆ. ಗ್ಲಿಮ್ಸ್ ಅಂದ್ರೆ ಒಂದೂವರೆ ನಿಮಿಷದ ಇರುತ್ತೆ. ನಾವು ಏನು ಟಾಕ್ಸಿಕ್ ನೋಡಿದ್ವಲ್ಲ, ಸೊ ಇದು ನೋಡಿದ್ರೆ 4.5 ನಿಮಿಷದಿತ್ತು ಗ್ಲಿಮ್ಸ್. ಸೊ ಕನ್ಫ್ಯೂಸ್ ಅದೇ, ಇದೇನಾದ್ರೂ ಫ್ಯಾನ್ ಮೇಡ್ ಏನಾದ್ರು ಗ್ಲಿಮ್ಸ್ ಇದೆ ಅಂತೇಳಿ. ಇಲ್ಲ, ಆಮೇಲೆ ಚೆಕ್ ಮಾಡಿದೆ, ಇಲ್ಲ ಅಫಿಷಿಯಲ್ ಗ್ಲಿಮ್ಸ್ ಅಂತ ಅನಿಸ್ತು. ಅಫಿಷಿಯಲ್ ಗ್ಲಿಮ್ಸ್. ಸೊ ಗ್ಲಿಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಬ್ರಿಟಿಷರು ಯಾವಾಗ ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾರೆ, ಅದು ಅವರಿಗೆ ಬರೀ ಮಸಾಲೆ ಪದಾರ್ಥ ಅಷ್ಟೇ ಉದ್ದೇಶ ಇರಲಿಲ್ಲ, ಬೇರೆ ವಿಚಾರಕ್ಕೂ ಕೂಡ ಬಂದಿದ್ರು ಅವರು. ಸೊ ಅದನ್ನೇ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. OPM ಅದು ಒಂದು ಗಿಡ. ಸೊ ಎರಡು ಕಡೆ ಅವರು ಬೆಳೀತಾ ಇದ್ರು, ಅಫ್ಘಾನಿಸ್ತಾನ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಅಲ್ಲಿ ಬೆಳೀತಾ ಇದ್ರು. ಸೊ ಅದಾದ್ಮೇಲೆ ಬ್ರಿಟಿಷರು ಯಾವಾಗ ಹೋದ್ರಲ್ಲ, ಅವಾಗ ಹೋದ್ಮೇಲೆ ಅದು ಬಹಳಷ್ಟು ವಿಲನ್ಗಳು ಅಲ್ಲಿ ಹುಟ್ಕೊಳ್ತಾರೆ. ಸೊ ಎರಡು ಕಂಪನಿ ಆಗ್ತಾರೆ, ಗೋಲ್ಡನ್ ಟ್ರಯಾಂಗಲ್ ಕಂಪನಿ ಮತ್ತು ಅಫ್ಘಾನ್ ಟ್ರಯಾಂಗಲ್ ಕಂಪನಿ ಅಂತೇಳಿ. ಸೊ ಎರಡು ಕಂಪನಿ ಹುಟ್ಕೊಳ್ತವೆ ಮತ್ತು ಬಹಳಷ್ಟು ವಿಲನ್ಗಳು ಕಾಣಿಸ್ತಾರೆ. ಸೊ ರುಕ್ಮಿಣಿ ವಸಂತ್ ಅವರು ಕೂಡ ಇದ್ದಾರೆ ಇದರಲ್ಲಿ, ಬಹಳ ಅವರೇ ಸ್ಟೋರಿನ ನೆರೇಟ್ ಮಾಡ್ತಾರೆ. ಸೊ ಒಂಥರ ಚೆನ್ನಾಗಿದೆ ಗ್ಲಿಮ್ಸ್. ಓವರ್ ಆಲ್ ಮಾತಾಡಬೇಕಂದ್ರೆ 4.5 ನಿಮಿಷ ತಗೊಂಡಿದ್ದಾರೆ ನೀಲ್ ಸರ್ ಅವರು. ಸೊ ಇದು ಗುಡ್ ಡಿಸಿಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ಏನಾದರೂ ಫಾಸ್ಟ್ ಫೇಸಲ್ಲಿ ಏನಾದ್ರು ಇದು ಬಂದಿದ್ರಪ್ಪ ಅಂದರೆ, ಸೊ ಎಲ್ಲರೂ ಅಂತಿದ್ರು ಇದು ಅದೇ ನೀಲ್ ಅವರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಸೊ ಅದೇ ಸಲಾರ್ KGF ಥರ ಇರುತ್ತೆ ಬಿಡು ಗುರು ಅಂತೇಳಿ ಭಾಳ ಮಂದಿ ಅಂದ್ಕೊಂಡಿದ್ರು. ಆದರೆ ಇವರು ವರ್ಲ್ಡ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಂಡು 4.5 ನಿಮಿಷ ಸೊ ಭಾಳ ಚೆನ್ನಾಗಿ ಕಟ್ ಕೊಟ್ಟಿದ್ದಾರೆ ಗ್ಲಿಮ್ಸ್ನ. ಸೊ ಓವರಾಲ್ ಚೆನ್ನಾಗಿತ್ತು ಗ್ಲಿಮ್ಸ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿದೆ. ಸೊ ಇದರಲ್ಲಿ ಅನಿಲ್ ಕಪೂರ್ ಅವರು ಕೂಡ ಇದ್ದಾರೆ. ಸೊ ಅವರು ಈ ಚಿತ್ರದಲ್ಲಿ ವಿಲನ್ ಅಂತೇಳಿ ಅನ್ಕೊಂತೀನಿ. ಯಾಕಂದರೆ NTR ಇದು ನೀಲ್ ಅವರ ಒಂದು ಇಂಟರ್ವ್ಯೂ ಬಂತು, ನೀಲ್ ಸರ್ ಅವ್ರದ್ದು. ಸೊ ಅವರು ಅದರಲ್ಲಿ ಹೇಳ್ತಾರೆ ಇಂಟರ್ವ್ಯೂದಲ್ಲಿ, ಒಂದು ಯಾವುದೇ ಇಂಗ್ಲೀಷಲ್ಲಿ ಇದೆ ಇಂಟರ್ವ್ಯೂ ಅದು. ಸೊ ನೋಡಿದೆ, ಈ ಚಿತ್ರದಲ್ಲಿ NTR ಮತ್ತು ಅನಿಲ್ ಕಪೂರ್ ಅವರು ಇಬ್ಬರೂ ಕೂಡ ವಿಲನ್ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ಸೊ ಹೀರೋಸ್ ಕೂಡ ಇದ್ದಾರೆ ಅಂತೇಳಿ ಮತ್ತು ಮೇನ್ ವಿಲನ್ ಟೊವಿನೋ ಥಾಮಸ್ ಅವರು ಇರಬಹುದು ಅಂತೇಳಿ ಭಾಳಷ್ಟು ಅಪ್ಡೇಟ್ಸ್ ಬರ್ತಾ ಇತ್ತು. ಆದರೆ ಅವರು ಇಲ್ಲ ಅಂತೇಳಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ, ಟೊವಿನೋ ಥಾಮಸ್ ಅವರು. ಸೊ ಮೇ ಬಿ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಭಾಳಷ್ಟು ವಿಲನ್ಸ್ಗಳು ಕೂಡ ಇದ್ದಾರೆ. ಇದು ಕೂಡ 2 ಪಾರ್ಟ್ಸಲ್ಲಿ ಬರಬಹುದು ಅಂತೇಳಿ ಹೇಳ್ತಾ ಇದೆ. ನೋಡೋಣ ಹೇಗಿರುತ್ತೆ ಚಿತ್ರ ಅಂತೇಳಿ, ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ. ಓವರಾಲ್ ಗ್ಲಿಮ್ಸ್ ಚೆನ್ನಾಗಿದೆ. ಪೋಸ್ಟರ್ ಲಾಸ್ಟಿಗೆ ಅವರು ಬರ್ತಾರಲ್ಲ NTR ಅವರು, ಅದು ಇದು ಸಲಾರ್ ಪ್ರಭಾಸ್ ಅವರ ಪೋಸ್ಟರ್ ಥರ ಸಿಮಿಲರ್ ಅಂತ ಕಾಣಿಸ್ತು. ಮೇ ಬಿ ಇರಲಿ, ಓಕೆ. ಅದು ಅಂತೂ 2 ಪೋಸ್ಟರ್ ಸಿಮಿಲರ್ ಥರ ಕಾಣ್ತು, ಇರಲಿ, ಓಕೆ. ಇದರಲ್ಲಿ ಭಾಳಷ್ಟು ಸ್ವಲ್ಪ ಕಲರ್ ಗ್ರೇಡಿಂಗ್ ಕೂಡ ಮಾಡಿದ್ದಾರೆ. ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲ. ನೀಲ್ ಸರ್ ಅವರು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಸ್ಕೇಲ್ ದೊಡ್ಡದಾಗಿದೆ ಮತ್ತು ಬಜೆಟ್ ಕೂಡ ದೊಡ್ಡದಾಗಿದೆ ಅಂತೇಳಿ ಕೇಳಪಟ್ಟೆ. ಸೊ ಆಲ್ ದ ಬೆಸ್ಟ್ ನೀಲ್ ಸರ್ ಮತ್ತು NTR ಸರ್ ಅವರಿಗೆ. ಸೊ ಇದರಲ್ಲಿ ವೇಟ್ ಕೂಡ ಲೂಸ್ ಮಾಡಿದ್ದಾರೆ ಅಂತೇಳಿ ನೀಲ್ ಸರೇ ಹೇಳಿದರು, NTR ಅವರು. ಸೊ ಓವರಾಲ್ ಗ್ಲಿಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಚೆನ್ನಾಗಿದೆ ಗ್ಲಿಮ್ಸ್. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಈ ಫಿಲಿಮ್ಗೆ ವೇಟಿಂಗ್. ಇದಾಗಿತ್ತು ಇವತ್ತು ಡ್ರ್ಯಾಗನ್ ಚಿತ್ರದ ಗ್ಲಿಮ್ಸ್ ರಿವ್ಯೂ. ನಿಮಗೆ ಹೇಗೆ ಅನಿಸಿದೆ ಈ ಗ್ಲಿಮ್ಸ್ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಓಕೆನಾ? ಮತ್ತೆ ಸಿಗ್ತೀನಿ, ಬಾಯ್.